ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಅವ್ರ ಫ್ರೆಂಡ್ ಇದ್ದಾರೆ ವಸಂತ್ ಅಂತ, ಅವರು ಒಂದು ಶಾರ್ಟ್ ಫಿಲ್ಮ್ ಮಾಡಿದರು. ಆ ಶಾರ್ಟ್ ಫಿಲಮಲ್ಲಿ ನನ್ನ ಒಂದು ಪರ್ಫಾರ್ಮೆನ್ಸ್ ನೋಡಿ ಅಭಿ ಅವರು ಇದಕ್ಕೆ ನಾನು ಕಾಸ್ಟ್ ಮಾಡಿದ್ರು. ಫಸ್ಟ್ ದಿನ ನಾನು ಶೂಟಿಂಗ್ ಹೋದಾಗ ನೋಡಿದೆ, ಎಲ್ಲರೂ ಏನಪ್ಪ ಎಲ್ಲ ಹೊಸಬ್ರಿದ್ದಾರೆ, ಯಂಗ್ಸ್ಟರು, ಇವ್ರ ಜೊತೆ ನಾನು ಫಿಟ್ ಆಗ್ತೀನೋ ಇಲ್ವೋ, ನನ್ನ ಹತ್ರ ಕೆಲಸ ಮಾಡಿಸ್ಕೊತಾರೋ ಇಲ್ವೋ ಅಂತ ಅನಿಸ್ತಾ ಇತ್ತು. ಅಲ್ಲಿ ನೋಡಿದ್ರೆ ಆಮೇಲೆ ಅಭಿನಯ ಮೇಡಮ್ ನೋಡಿದೆ, ಅವಾಗ ನನಗನ್ಸುತ್ತೆ ನಾನೇ ಚಿಕ್ಕವನು ಅಂತ. ಸೊ ಹೋಗ್ತಾ 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 ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಸಿನಿಮಾ ತಂದೆ ಮಗಂದು ಮತ್ತು ತಾಯಿ ಮಗಳದು ಇದ್ರದ್ದು ಒಂದು ರಿಲೇಷನ್ಶಿಪ್ನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ನೀವು ಅನ್ಕೋಬೋದು ಇದೇನಪ್ಪ ಇದು ಬಹುಶಃ ಬರೀ ಕಾಲೇಜ್, ಈಗ ನಾವು ಟ್ರೈಲರಲ್ಲಿ ನೋಡಿದಾಗ ಬರೀ ಕಾಲೇಜು ಮತ್ತು ಯಂಗ್ಸ್ಟರ್ಸ್ ಮಾತ್ರ ಇದ್ದಾರೆ ಅಂತ ಇಲ್ಲ. ಸೆಕೆಂಡ್ ಹಾಫಲ್ಲಿ ನೀವು ನೋಡಿದ್ರೆ ಅದು ಮಂಗಳೂರಲ್ಲಿ ಶೂಟ್ ಆಗುತ್ತೆ. ಸೊ ಮಂಗಳೂರಲ್ಲಿ ಆ್ಯಕ್ಚುಲಿ ಅದು ಒಂದು ಮಿಸ್ಸಿಂಗ್ ಕೇಸ್ ಇದೆ, ಮಿಸ್ಸಿಂಗ್ ಪರ್ಸನ್ನ ಟ್ರೇಸ್ ಮಾಡುವಂಥದ್ದು. ಅದು ಇದನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ಅವ್ರು ಅನ್ಸುತ್ತೆ, ಬಹುಶಃ ಅದು ಹೇಳ್ಬೇಕಿತ್ತಲ್ಲೋ ಗೊತ್ತಿಲ್ಲ. ಸಾರಿ, ಅದು ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಬಿಟ್ಟೆ. ಯಾಕಂದ್ರೆ ನನ್ಗನ್ಸಿದ್ದು ಅವಾಗ ಬರೀ ಇದೇನು ನಾನು, ಯಾಕಂದ್ರೆ ನಾನು ಒಂದು ಲಾಸ್ಟ್ ವೀಕು ಸಿನಿಮಾ ನೋಡಿದೆ. ಅದು ನನ್ನ ಪಾತ್ರದಲ್ಲಿ ಹೇಳ್ಬೇಕು ಅಂದ್ರೆ ನಾನು ಒಂದು ಲೆಕ್ಚರರ್ ಪಾತ್ರ ಆಗಿ ಅಭಿನಯಿಸಿದ್ದೀನಿ. ಲೆಕ್ಚರರ್ ಅಂತ ಹೇಳಿದ್ರೆ ಈ ಕಾಲೇಜ್ ಹುಡುಗರೆಲ್ಲ ಆಕ್ಚುಲಿ ನನ್ನನ್ನೇ ರ್ಯಾಗ್ ಮಾಡ್ತಾರೆ. ಸೊ ಹೊಸ ಹುಡುಗರು ರ್ಯಾಗ್ ಮಾಡೋದ್ರಿಂದ ನನ್ನನ್ನೇ ರ್ಯಾಗ್ ಮಾಡ್ತಾ ಇದ್ರು. ಅದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಒಂಥರ ನೀವು ಹಿಂದಿ ಸಿನಿಮಾ ಇರ್ಬೋದು ಅಥವಾ ತೆಲುಗು ಸಿನಿಮಾ ಇರ್ಬೋದು ಅಥವಾ ತಮಿಳು ಸಿನಿಮಾ ಇರ್ಬೋದು, ಇದರಲ್ಲಿ ಒಂದೊಂದೊಂದೊಂದು ಥರ ಕಾಮಿಡಿ ಜೋನರ್ ಇರುತ್ತೆ. ಅದನ್ನೇ ಇಲ್ಲಿ ಅಡಾಪ್ಟೇಷನ್ ಮಾಡಿದಾರೆ, ಭಾಳ ಚೆನ್ನಾಗಿದೆ. ಸೊ ಇದೊಂಥರ ಫ್ರೆಶ್ ಆಗಿದೆ, ಕ್ರಶ್ ಥರ ಫ್ರೆಶ್ ಆಗಿದೆ. ಸೊ ನೀವೆಲ್ಲ ಎಂಜಾಯ್ ಮಾಡಿ. ಸೊ ಇದು ಇನ್ನೂ ಎಕ್ಸೈಟಿಂಗ್ ಥಿಂಗ್ಸ್ ತುಂಬ ಇದೆ, ಬಟ್ ಅದನ್ನು ಆಲ್ರೆಡಿ ಹೇಳಿದ್ದಾರೆ ಏನು ರಿವೀಲ್ ಮಾಡಬೇಡಿ ಅಂತ. ಸೊ ಹಂಗಾಗಿ ಅದಕ್ಕೆ ನಾನು ಬದ್ಧವಾಗಿದ್ದೀನಿ. ಸೊ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಟ್ರೈಲರ್ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಏನು ಮಾತಾಡಬೇಕು ಅಂತ ನಾನು ಪ್ರಿಪೇರ್ ಆಗಿ ಬಂದಿಲ್ಲ, ಸಣ್ಣದಾಗಿ ಮುಗಿಸ್ಬಿಡ್ತೀನಿ. ಹೊಸ ಪ್ರತಿಭೆ ಏನೋ ಟ್ರೈ ಮಾಡಿದ್ದೀವಿ. ಟ್ರೈಲರ್ ಪ್ರಾಮಿಸಿಂಗ್ ಇದೆ ಅಂತ ಸರ್ ಹೇಳಿದ್ರು. ನಿಮಗೂ ಎಲ್ಲ ಪ್ರಾಮಿಸಿಂಗ್ ಅನ್ನಿಸ್ತಾ ಇದೆಯಾ ಟ್ರೈಲರ್? ಅಂದಮೇಲೆ ದಯವಿಟ್ಟು ಸಿನಿಮಾ ಬಂದು ನೋಡಿ. ಅಲ್ಲಿ ನಿಮ್ಗೆ ಸಿನಿಮಾ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಬಂದು ಸಿನಿಮಾ ನೋಡಿ. ಹೊಸ ಪ್ರತಿಭೆನ ಪ್ರೋತ್ಸಾಹಿಸಿ. ಆ್ಯಂಡ್ ಥ್ಯಾಂಕ್ ಯು. ಓಕೆ, ಇದು ನಂದು 2ನೇ ಸಿನಿಮಾ. ಮೊದಲನೇದು ಇದೇ ಅಂತರಂಗ ಶುದ್ಧಿ ಅಂತ ಮಾಡಿದ್ದೀನಿ. ಇದು ನನ್ನ 2ನೇ ಸಿನಿಮಾ ಕ್ರಶ್. ಓಕೆ, ಇದು ನನ್ನ ಕ್ಯಾರೆಕ್ಟರ್ ಬಗ್ಗೆ ಬರೋದಾದ್ರೆ ಬೋಲ್ಡ್ ಹುಡುಗಿ. ಟ್ರೈಲರಲ್ಲಿ ನಿಮ್ಗೆ ಆಲ್ರೆಡಿ ಕಾಣುತ್ತೆ. ಥ್ಯಾಂಕ್ ಯು. ಬೋಲ್ಡ್ ಕ್ಯಾರೆಕ್ಟರ್ ಇದೆ, ಬಟ್ ಜೊತೆಗೆ ಮನಸ್ಸಲ್ಲಿ ಒಂದು ಫೀಲಿಂಗ್ ಇರುತ್ತೆ. ಅದು ಬಂದು ತಾಯಿದು. ಸಿನಿಮಾದಲ್ಲಿ ತಾಯಿನ ಹುಡ್ಕೊಂಡು ಹೋಗ್ತಾ ಇರ್ತೀನಿ. ಸಿಗ್ತಾರೋ ಇಲ್ವೋ ಅಂತ ಹೇಳಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಹೀರೋ ಬಂದು ಕ್ರಶ್ ಆಗ್ತಿರುತ್ತೆ ಎಲ್ಲರ ಮೇಲೂ. ನನ್ನ ಮೇಲೂ ಕ್ರಶ್ ಆಗುತ್ತಾ, ಲವ್ ಆಗುತ್ತಾ, ಅದನ್ನು ನೀವು ಸಿನಿಮಾ ನೋಡ್ಬೇಕು. ಅಷ್ಟೇ ನನ್ನ ಕ್ಯಾರೆಕ್ಟರ್. ಓಕೆ, ಆಕ್ಚುಲಿ ಪಂಚಾಕ್ಷರಿ ಅವರು ನನಗೆ ಸಿನಿಮಾಕ್ಕಿಂತ ಮುಂಚೆನೂ ಫ್ರೆಂಡ್. ಸೊ ಅವರೇ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಡೈರೆಕ್ಟರ್ ಸರ್ಗೆ. ಒಂದು ಶಾರ್ಟ್ ಮೂವಿ ಮಾಡಿದ್ವಿ, ಅದರಿಂದ ನಾವಿಬ್ರು ಫ್ರೆಂಡ್ಸ್ ಆಗಿದ್ವಿ. ಸೊ ಅದರಿಂದ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಡೈರೆಕ್ಟರ್ ಸರ್ಗೆ. ಅದಾದ್ಮೇಲೆ ಆಡಿಷನ್ಸ್ ನಡೀತು, ಅದಾದ್ಮೇಲೆ ರಿಹರ್ಸಲ್ಸ್ ನಡೀತು. ನಾನು ಈ ಕ್ಯಾರೆಕ್ಟರ್ಗೆ ಆಪ್ಟ್ ಆಗಿ ಅಂತ ಡೈರೆಕ್ಟರ್ ಸರ್ಗೆ ಅನಿಸಿದೆ, ಹಾಗೆ ಪ್ರೊಡ್ಯೂಸರ್ಗೂ ಅನಿಸಿದೆ. ಸೊ ಹಾಗಾಗಿ ನಾನು ಸೆಲೆಕ್ಟ್ ಆದೆ ಈ ಸಿನಿಮಾಗೆ. ಓಕೆ, ಈ ಹಿಂದೆ 2018ರಲ್ಲಿ ರಂಗ್ ಬಿರಂಗಿ ಸಿನಿಮಾದ ಮುಖಾಂತರ ಪ್ರೆಸ್ ಮೀಟ್ ಮಾಡಿದ್ವಿ. ತದನಂತರ ಸತತ 5 ವರ್ಷಗಳ ಪ್ರಯತ್ನ ಮತ್ತೆ ಕ್ರಶ್ ಸಿನಿಮಾ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. 2ನೇ ಸಿನಿಮಾ ಇದೇ ಅಂತರಂಗ ಶುದ್ಧಿ. ಪ್ರೊಡ್ಯೂಸರ್ ಸ್ವಲ್ಪ ಕೊರೋನಾ ಇರೋದ್ರಿಂದ ಫಿನಾನ್ಷಿಯಲಿ ಬ್ರೋಕ್ ಆದರು. ಸೊ ಆ ಒಂದು ಕಾರಣಕ್ಕೆ ಡೈರೆಕ್ಟಾಗಿ ಮಾಲ್ಗೆ ರಿಲೀಸ್ ಮಾಡಿದ್ವಿ. ಅದು ಅಷ್ಟೊಂದು ಬೆಳಕಿಗೆ ಬರಲಿಲ್ಲ. ಸೊ ಕ್ರಶ್ ನನ್ನ ಕನಸು ಇವಾಗ ರಿಲೀಸ್ ಆಗ್ತಾ ಇದೆ. ವೆಲ್, ಪ್ರೊಡ್ಯೂಸರ್ ಚಂದ್ರಮೋಹನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೊಡಕ್ಷನಲ್ಲಿ ನನ್ನ ಕಲೆನ ಗುರ್ಸ್ಕೊಳ್ಳೋಕ್ಕೆ ಒಂದು ಅಪಾರ್ಚುನಿಟಿ ಸಿಕ್ಕಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬಗ್ಗೆ ಹೇಳಬೇಕು ಅಂದರೆ ಒಂದು ಕಥೆನೇ ಮಾಡ್ಬೋದು, ಅಷ್ಟೊಂದು ಲವಲವಿಕೆ ಇರುವಂಥ ಮನುಷ್ಯ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡ್ತಾಯಿದ್ರು. ನಾವಲ್ಲಿ ಸಿನಿಮಾ ಮಾಡೋ ಟೈಮಲ್ಲಿ ಇದು ಫೀಲ್ಡ್ ಕ್ಲಿಯರ್ ಮಾಡ್ತಾಯಿದ್ರು, ಜೂನಿಯರ್ಸ್ಗೆ ಪೊಸಿಷನ್ಸ್ ಕೊಡ್ತಾಯಿದ್ರು.
ಆಮೇಲೆ ಬ್ರೇಕ್ ಟೈಮಲ್ಲಿ ಅವರೇ ಬಂದು ಫುಡ್ ಸರ್ವ್ ಮಾಡ್ತಾ ಇದ್ರು, ಅದು ಒಂದು ಅವರ ದೊಡ್ಡ ಗುಣ. ತುಂಬ ಪ್ಯಾಷನೇಟ್ ಇರುವಂಥ ಪ್ರೊಡ್ಯೂಸರ್ಸ್. ಒಳ್ಳೆಯದಾಗಲಿ ಸರ್, ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ ಮುಖಾಂತರ ಬರಲಿ, ನಮ್ಮಂಥ ಕಲಾವಿದರಿಗೆ ಅಪಾರ್ಚುನಿಟಿ ಸಿಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಭಿ ಎನ್ ಡೈರೆಕ್ಟರ್, ರಂಗ್ ಬಿರಂಗಿ ಸಿನಿಮಾದ ಮುಖಾಂತರ ಪರಿಚಯ ಆಗ್ತಾರೆ. ಮೊದಲನೇ ಸಲ ಒಂದು ಲೈನ್ ಕತೆ ಹೇಳ್ತಾರೆ, ಆವಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ರಿಹರ್ಸಲ್ ಎಲ್ಲ ಮಾಡ್ತೀವಿ, ಮೂವ್ ಆಗ್ತೀವಿ. ಅಲ್ಲಿ ಅವರ ಡೈರೆಕ್ಷನ್ ಹೊರತು ಪ್ರತಿಯೊಂದು ಲೈಕ್ ಲಿರಿಕ್ಸ್ ಬರೆಯೋದು, ಕೊರಿಯೋಗ್ರಫಿ ಮಾಡೋದು, ಅವಾಗ ಅದು ಒಂದೂರಲ್ಲಿ ಸಾಂಗು, ಮತ್ತು ಇದು ಜಾನ್ ಮೆರಿತೀವಿ ಸಾಂಗು, ಆಮೇಲೆ ಬಿಡದೆ ಹೋಗೋದಿರೋ 3 ಸಾಂಗ್ ಇವರೇ ಕೊರಿಯೋಗ್ರಫಿ ಮಾಡಿದ್ದಾರೆ. ಅಂಥ ಒಂದು ಯಂಗ್ ಟ್ಯಾಲೆಂಟೆಡ್ ಡೈರೆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದೇನಂದ್ರೆ ಕಲಾವಿದರನ್ನ ಚೆನ್ನಾಗಿ ಮೋಲ್ಡ್ ಮಾಡ್ತಾರೆ. ಬೆಟರ್ ಮಾಡ ಅಂತ. ನನಗೆ ಕೆಲವೊಂದು ಟೈಮ್ ಯಾಕೆ ಅವ್ರು ಏನು 3 ಶಾರ್ಟ್ಸ್ ಸಿಕ್ಕಿದೆಯಲ್ಲ ಅಂತ ನಾನು ಕೇಳ್ತಿದ್ದೆ ಅವಾಗ. ಬಟ್ ಇವಾಗ ನನಗೆ ಇದು ಪರದೆ ಮೇಲೆ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ನನಗೂ ಕೂಡ ನೀವು ಮೋಲ್ಡ್ ಮಾಡಿದ್ದೀರಾ. ಆ್ಯಂಡ್ ಇನ್ನು ಹೆಚ್ಚು ಸಿನಿಮಾಗಳು ನಿಮ್ಮ ಡೈರೆಕ್ಷನ್ ಮುಖಾಂತರ ಬರಲಿ, ಒಳ್ಳೆಯದಾಗಲಿ. ಆ್ಯಂಡ್ ವಿನೀತ್ ಮೆನನ್ ಒಳ್ಳೆ ಮೆಲೋಡಿಯಸ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ನವೀನ್ ಸಜ್ಜು ಅವರು, ಅನುರಾಧ ಭಟ್ ಅವರು, ಮಾನಸ ಹೊಳ್ಳವರು, ವಿನಯ್ ಕುಲಕರ್ಣಿ ಅವರ ಗಾಯನ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ. ಆ್ಯಂಡ್ ನಮ್ಮ DOP ಸತೀಶ್ ಕೂಲ್ ಕಾಮ್ ಆಗಿರೋ ಮನುಷ್ಯ, ಒಳ್ಳೆ ಫ್ರೇಮ್ ಸೆನ್ಸ್ ಇರೋಂಥ ಮನುಷ್ಯ. ಇವಾಗ ತಮಿಳಲ್ಲೆಲ್ಲ ಬ್ಯುಸಿ ಆಗಿದ್ದಾರೆ ಅವರು, ಅವ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಆಲ್ ನಮ್ಮ ಡೈರೆಕ್ಷನ್ ಟೀಮ್ ತುಂಬ ಚಿಕ್ಕವರು, ಚಿಕ್ಕ ಟೀಮು, ಒಂದು ಚೊಕ್ಕವಾಗಿ ಸಿನಿಮಾ ಮಾಡಿದ್ವಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಚೆನ್ನಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಡೈರೆಕ್ಷನ್ ಟೀಮ್, ಆರ್ಟ್ ಟೆಕ್ನಿಷಿಯನ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದರ ಹೊರತು ಕ್ರಶ್, ಭಾವನೆಗಳ ತಿರುವಿನ ಸೇತುವೆ, ಕ್ಯಾರೆಕ್ಟರ್ ಬಂದು ಕರ್ಣ ಅಂತ, ಅವನಾಯಿತು, ಅವನೊಂದು ತುಂಟ ಫ್ರೆಂಡ್ಸ್ ಗ್ರೂಪ್ ಆಯಿತು, ಕಾಲೇಜ್ ಲೈಫ್ ಆಯಿತು, ಒಂದು ಸಿಂಗಲ್ ಪೇರೆಂಟ್ ಡ್ಯಾಡು. ಈ ಒಂದು ಟೈಮಲ್ಲಿ ಅವನಿಗೆ ಒಂದು ಪ್ಯೂರ್ ಲವ್ ಅಂತ ಬೇಕಾಗಿರುತ್ತೆ. ಅದನ್ನು ಸರ್ಚ್ ಮಾಡ್ತಾ ಇರ್ತಾನೆ, ಎಲ್ಲಿ ಸಿಗ್ತಾ ಇರಲ್ಲ. ಸಿಕ್ಕೋರಿಗೆಲ್ಲ ಹೋಗ್ಬಿಟ್ಟು ಪ್ರಪೋಸ್ ಮಾಡ್ತಾ ಇರ್ತಾನೆ. ಅವ್ರ ಹತ್ರ ಬೇವರ್ಸಿ ಅನ್ನೋದು ಏನೇನೇನೆಲ್ಲ ಇದಾಗ್ತಾ ಇರುತ್ತೆ. ಸೊ ಕೊನೆಗೆ ಒಂದು ಪ್ಯೂರ್ ಸೌಲ್ ಅಂತ ಸಿಕ್ಕಾಗ, ಅವನು ತನ್ನ ಒಂದು ಪ್ಯೂರ್ ಸೌಲ್ ಅಂತ ಸಿಕ್ಕಾಗ ಅವ್ರ ಭಾವನೆಗಳನ್ನ ಅರ್ಥಕೊಂಡು ಅವ್ರ ಸಲುವಾಗಿ ಒಂದು ಬ್ಯೂಟಿಫುಲ್ ಡಿವೈನ್ ಜರ್ನಿ ಮಾಡ್ತಾನೆ. ಆ ಜರ್ನಿ ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದೇ ಈ ಸಿನಿಮಾದ ಒಂದು ಗುಟ್ಟು. ಅಷ್ಟೇ ನಾನು ಸಿನಿಮಾ ಬಗ್ಗೆ ಹೇಳಬಲ್ಲೆ. ಆ್ಯಂಡ್ ಅದರ್ ದನ್ ದ್ಯಾಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ನಾನು ಹೇಳಬೇಕು ಹೇಳ್ಬಾರ್ದು ಗೊತ್ತಿಲ್ಲ. ಹೊಸತನ, ನಾವೇನು ತುಂಬ ಡಿಫ್ರೆಂಟಾಗಿ ಸಿನಿಮಾ ಮಾಡಿದ್ದೀವಿ ಅಂತ ನಾವು ಎಲ್ಲರೂ ಸಿನಿಮಾ ಮಾಡೋ ಥರ ನಾವು ಸಿನಿಮಾ ಮಾಡಿದ್ದೀವಿ. ಸೇಮ್ ಕ್ಯಾಮ್ರಾ, ಸೇಮ್ ಲೆನ್ಸ್, ಸೇಮ್ ಫ್ರೇಮ್, ಬಟ್ ಹೇಳೋಕ್ಕೆ ಹೋಗ್ತಿರೋದಷ್ಟೇ ಬೇರೆ. ಸೊ ಹಾಗಾಗಿ ನಿಮಗೆ ಗೊತ್ತಿರೋ ಹಾಗೆ ಹೊಸಬ್ರ ಸಿನಿಮಾ ನಿಲ್ತಾ ಇಲ್ಲ, ನಿಲ್ಸೋಕ್ಕೂ ಆಗ್ತಾ ಇಲ್ಲ. ನಮ್ಮನ್ನು ನಂಬಿ ಬಂಡವಾಳ ಹಾಕಿದಂಥ ಪ್ರೊಡ್ಯೂಸರ್ಸ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾಗಬಾರ್ದು. ಎಲ್ಲರೂ ಸಿನಿಮಾದಲ್ಲೂ ಇದೊಂದು ಸಿನಿಮಾ ಹಂಗಾಗಬಾರ್ದು. ಸೊ ಆದಷ್ಟು ನಮ್ಮ ಸಿನಿಮಾನ ಪ್ರಮೋಷನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮಾಧ್ಯಮದವರಿಗೆ ಇದೊಂದು ಕಳಕಳಿಯ ವಿನಂತಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಮಾಡಬೇಕಂತ ಬಂದೆ, ಒಂದು ತುಂಬ ಚೆನ್ನಾಗಿ ಮಾಡಿದ್ದೀನಿ. ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಡೈರೆಕ್ಟರ್ ಆಗಲಿ, ಹೀರೋಯಿನ್ ಆಗಲಿ. ಮೈನಾಗಿ ನಮ್ಮ ಅಭಿನಯ ಮೇಡಮು. ಫಸ್ಟ್ ಅವ್ರ ಮನೆಗೆ ಹೋದೆ, ಮೇಡಮ್ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂದೆ. ಇಮ್ಮಿಡಿಯೇಟಾಗಿ ಎಸ್ ಅಂತ ಒಪ್ಕೊಂಡ್ರು. ಆ ಕ್ಯಾರೆಕ್ಟರ್ ನೋಡ್ತಾ ಇದ್ದಂಗೆ ಮೇಡಮ್ ತುಂಬ ಇಷ್ಟ ಆಯಿತು. ಮೇಡಮ್ ಆ್ಯಕ್ಟಿಂಗ್ ಅಂತೂ ಮಾರ್ಬಲಸ್ಸು. ನಮ್ಮ ಸಿನಿಮಾ ಇಲ್ಲಿ ತನಕ ಬರೋದಕ್ಕೆ ಮೇಡಮೇ ಕಾರಣ. ಎಲ್ಲೋದ್ರೂ ಅವರು ನಮ್ಮನ್ನು ಎಲ್ಲೂ ಬಿಟ್ಕೊಡ್ತಾ ಇರಲಿಲ್ಲ. ಅವ್ರಿಗೆ ಯಾವ ಥರನೂ ತೊಂದರೆ ಇಲ್ದಿರ ನಾವು ನೋಡಿದ್ದೀವಿ. ಹಂಗೆ ನಮ್ಮ ಸಿನಿಮಾನು ಅಷ್ಟೇ ಅಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಡೈರೆಕ್ಟರ್ ಆಗಲಿ, ಹೀರೋಯಿನ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕಷ್ಟಪಟ್ಟು ಮಾಡಿದ್ದೀವಿ, ಇಷ್ಟಪಟ್ಟು ನೋಡಿದ್ರೆ ಅಷ್ಟೇ ಸಾಕು ನಮಗೆ. ನಾವು ಜನರನ್ನು ಕೇಳ್ಕೊಳ್ಳೋದು ಅಷ್ಟೇ, ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಗೊತ್ತು. ಅಷ್ಟೇ ಇಷ್ಟಪಟ್ಟು ನೋಡ್ಬಿಟ್ರೆ ನಮ್ಗೆ ಅದಕ್ಕಿಂತ ಖುಷಿ ಏನಿಲ್ಲ. ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದಿಷ್ಟೇ, ನಮ್ಮನ್ನು ಬೆಳೆಸಿ, ನಮ್ಮನ್ನು ಉಳಿಸಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮೀಡಿಯಾದವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವ್ ಎಲ್ಲಿಂದನೂ ಕನಸು ಕಟ್ಕೊಂಡು ಬಂದಿರ್ತೀವಿ, ಬಟ್ ನಾವ್ ಎಷ್ಟು ಟ್ಯಾಲೆಂಟೆಡ್, ಎಷ್ಟು ಕ್ರಿಯೇಟಿವ್, ಎಷ್ಟು ಮೆಚೂರ್, ಇಮ್ಮೆಚೂರ್ ಯಾವ್ದನ್ನು ನೋಡಲ್ಲ, ಎಲ್ಲನೂ ಶೂಟ್ ಮಾಡ್ತೀರಾ. ಸೊ ಥ್ಯಾಂಕ್ ಯು. ಇನ್ನು ಕ್ರಶ್ ಸಿನಿಮಾಗೆ ಬರೋದಾದ್ರೆ, ಕ್ರಶ್ ಅಂತ ಟೈಟ್ಲು ಯಾಕೆ ಇಡ್ಬೇಕಂತ ನಾವು ಆಫೀಸಲ್ಲಿ ಡಿಸ್ಕಸ್ ಮಾಡಿದಾಗ, ಮೇಜರ್ ಸಿನಿಮಾ ಡ್ಯೂರೇಷನ್ ಜಾಸ್ತಿ ಇರೋದು ಒಂದು ಹುಡುಗಿನ ಲವ್ ಮಾಡೋದ್ರಲ್ಲಿ ಇರುತ್ತೆ. ಅಂದ್ರೆ ಲವ್ ಮಾಡೋಕ್ಕಿಂತ ಮುಂಚೆ ಸಾರಿ ವಸಂತ್ ಅಂತ ಡೈಲಾಗ್ ರೈಟರು, ಸಾರಿ. ಸೊ ಮೇಜರ್ ಆಫ್ ಇರೋದೊಂದು ಕ್ಯಾರೆಕ್ಟರು ಎಲ್ಲಿ ಸಿನಿಮಾದಲ್ಲಿ ನಡೆಯುತ್ತೆ ಅಂದ್ರೆ ಅದು ಮೇಜರು ಲವ್ಗಿಂತ ಮುಂಚೆ ನಡೆಯುತ್ತೆ. ಅದನ್ನೇ ಕ್ರಶ್ ಅಂತ. ಅದಾದ್ಮೇಲೆ ಲವ್ ಆಗೋದು. ಸೊ
ನಮಗೆ 3 ಟಾಸ್ಕ್ ಇದ್ದಿದ್ದು, ಒಂದು ಪ್ರೊಡ್ಯೂಸರ್ ಸೇಫ್ ಮಾಡಬೇಕು, ಆಮೇಲೆ ಬೋರ್ ಹೊಡಿಸ್ಬಾರ್ದು ಸಿನಿಮಾದಲ್ಲಿ ಅಂತ, ಇನ್ನೊಂದು ಇದರಿಂದ ನಮ್ಗೆ ಏನೋ ಒಂದು ಚಾನ್ಸ್ ಬರ್ಬೇಕಂತ. ಡೆಫಿನೆಟ್ಲಿ ಆ 3 ಟಾಸ್ಕ್ಗಳನ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಅನಿಸ್ತಾ ಇದೆ. ಬೋರ್ ಅಂತ ಹೊಡಿಯಲ್ಲ, ಡೆಫಿನೆಟ್ಲಿ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಆಮೇಲೆ ಫ್ಯೂಚರಲ್ಲಿ ಡೆಫಿನೆಟ್ಲಿ ನಮ್ಮ ಟೀಮ್ ಕಡೆಯಿಂದ 100% ಒಳ್ಳೆ ಸಿನಿಮಾಗಳು ಬಂದೇ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್. ನನಗೆ ಒಂದು ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಕ್ರಶ್ ಯಾಕೆ ನಾವು ಆಯ್ಕೆ ಮಾಡ್ಕೊಂಡ್ವಿ ಅಂದಾಗ, ಪ್ರತಿಯೊಂದು ಜೀವನದಲ್ಲಿ ಇದು ಯೂನಿವರ್ಸಲ್ ಸಬ್ಜೆಕ್ಟ್. ಪ್ರತಿಯೊಂದು ಮನುಷ್ಯನಲ್ಲಿ ಒಂದು ಕ್ರಶ್ ಅಂತ ಇರುತ್ತೆ, ಅದು ಫಸ್ಟ್ ಕ್ರಶ್ ಅಂತ ಇರುತ್ತೆ. ಸೊ ಈ ಟಾಪಿಕ್ ಮೇಲೆ ಮಾಡಿದಾಗ ನಮಗೆಲ್ಲೋ ರೀಚ್ ಆಗ್ಬೋದು ಅನಿಸ್ತು. ಸೊ ಏನಾದ್ರು ಎಲ್ಲರೂ ಕನೆಕ್ಟ್ ಆದರೆ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತ ಒಂದು ಪ್ಲ್ಯಾನ್ ಮಾಡಿ ಕ್ರಶ್ ಅಂತ ಸಿನಿಮಾ ಮಾಡೋಣ ಅಂತ ನಮ್ಮ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದ್ವಿ. ಸರಿ ಓಕೆ ಸರ್, ಒಂದು ಕೊಟೇಶನ್ ಕೊಡಿ ಅಂದರು. ಸರಿ ನೈಟೆಲ್ಲ ನಾನೇನು ಮಾಡಿದೆ, ಕೊಟೇಶನ್ ಓಕೆ. ಸೊ ಸಿನಿಮಾ ಮಾಡಿ ಅಂತ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದ್ರು. ಸರಿ ಓಕೆ, ನಾನು ಕೊಟೇಶನ್ ರೆಡಿ ಮಾಡಿಕೊಂಡು ಬೆಳಿಗ್ಗೆ ಹೋದೆ. ಸರ್ ಹಿಂಗೆ ಒಂದು ಸಿನಿಮಾ ಕೊಟೇಶನ್ ನೋಡಿ ಅಂತ. ಸೊ ಆ್ಯಕ್ಚುಲಿ ಒಂದು 10 crore ಬಜೆಟಲ್ಲಿ ಇತ್ತು. ಸೊ ನೋಡ್ಬಿಟ್ಟು ಮೇಕೋ ಕೆಳಗೆ ನೋಡಿದ್ರು, ನೀನು ಸಿನಿಮಾ ಮಾಡೋಕೆ ಅಂದ್ಕೊಂಡಿದ್ಯಾ ಅಲ್ಲ ಬೇಡ ಅಂತ. ಸೊ ಸರ್ ಯಾಕೆ ಸರ್ ಅಂದೆ, ಇಲ್ಲ 10 ಕೋಟಿ ಎಲ್ಲ ಆಗಲ್ಲ, ಹೊಸೊಬ್ಬನಿಗೆ ಕೊಡಿ, ಒಂದು ಸಿನಿಮಾ ಮಾಡು. ಸರಿ ಸರ್ ಆಯಿತು ಅಂದ್ಕೊಂಡು ಸರಿ ಕ್ರಶ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಅವ್ರಿಗೆಲ್ಲ ಒಂದು ಏಮ್ ಇತ್ತು, ಡೈರೆಕ್ಟರ್ ಆಗಬೇಕು ಯಾವತ್ತಿದ್ರು, ನೀವು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇಂಡಸ್ಟ್ರಿಗೆ ಥಾಟ್ ಇತ್ತು. ಆ್ಯಕ್ಚುಲಿ ನಾವು ಒಂದು 6 year ಇಂದ ಫ್ರೆಂಡು. ಆ್ಯಕ್ಚುಲಿ ಇವ್ರ ಮಗಳು ಒಂದು ಪ್ರಿನ್ಸಸ್ ಚಂದನ ಕಾಮಿಡೀಸ್ ಅನ್ನೋ ಒಂದು ವೆಬ್ ಸೀರೀಸ್ ಮಾಡಿದ್ದೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಸರ್ ಕ್ರಶ್ ಬಗ್ಗೆ ಹೇಳ್ಬೇಕಂದ್ರೆ, ಸರ್ ಮೊದಲೇ ಹೇಳಿದೆ ಎಲ್ಲರೂ ಕನೆಕ್ಟ್ ಆಗುತ್ತೆ. ಯಾಕಂದರೆ ಒಬ್ಬ ಮನುಷ್ಯ, ಒಂದು ವ್ಯಕ್ತಿಗೆ ಕ್ರಶ್ ಆಗೇ ಆಗಿರುತ್ತೆ. ಸೊ ಮೊದಲನೇ ಕ್ರಶ್ ನೆನಪಾದರೆ ಸಾಕು ನನ್ನ ಸಿನಿಮಾ ನೋಡಿ. ಸೊ ಅವಾಗಲೇ ಗೆದ್ವಿ ಅಂತ ನಾನು ಅನ್ಕೋತೀನಿ. ಸೊ ಟ್ರೈಲರ್ ನೋಡ್ಬೇಕಾದ್ರೆ ಅಂದ್ಕೊಂಡೆ, ಎಷ್ಟು ಚೆನ್ನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಇಲ್ಲೋ ಗೊತ್ತಿಲ್ಲ. ಸೊ ಟ್ರೈಲರ್ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತು, ಸಿನಿಮಾ ಕೂಡ ಅದಕ್ಕಿಂತ ಡಬಲ್ ಎಂಟರ್ಟೈನ್ಮೆಂಟ್ ಮಾಡುತ್ತೆ. ಸೊ ಕತೆ ಏನಂದರೆ, ಒಬ್ಬ ಹುಡುಗ ಆ್ಯಕ್ಚುಲಿ ಈ ಸಿನಿಮಾ ಕತೆ ಮಾಡ್ಬೇಕಾದ್ರೆ ಜಗ್ಗೇಶ್ ಅವ್ರ ಇನ್ಸ್ಪಿರೇಷನ್. ಸೊ ಎಲ್ಲೋ ಒಂದು ಟಿ ವಿಲಿ ಹೇಳ್ತಾರೆ, ಅವ್ರ ಅಪ್ಪ ಅಮ್ಮ ಕರ್ಕೊಂಡೋದಾಗ ಒಂದು ಶೋ ನೋಡ್ಬಿಟ್ಟು ಯಾವಾಗ ನನ್ನ ಮದುವೆ ಆಗುತ್ತೆ, ನಾನು ಯಾವಾಗ ಮದುವೆ ಆಗೋದು ಅಂತ ಯೋಚನೆ ಮಾಡ್ತಿದ್ರಂತೆ ಜಗ್ಗೇಶ್ ಅವರು. ಸೊ ಈ ಥರ ಒಂದು ಕ್ಯಾರೆಕ್ಟರ್, ಒಂದು ಚಿಕ್ಕ ಹುಡುಗ ಆ ಮದುವೆ ನೋಡ್ಬಿಟ್ಟು ನಾನು ಯಾವಾಗ ಮದುವೆ ಆಗೋದು ಅಂತ ಯೋಚನೆ ಮಾಡಿದಾಗ ಅವ್ನ ಬಿಹೇವಿಯರ್ ಹೆಂಗಿರುತ್ತೆ ಅನ್ನೋದು ಸಬ್ಜೆಕ್ಟ್ ಇಟ್ಕೊಂಡು ಮಾಡೋಣ ಅನಿಸ್ತು. ಸೊ ಓಕೆ, ಅದೇ ಥರ ಸಿನಿಮಾ ಪೂರ್ತಿ ಕ್ಯಾರಿ ಮಾಡಿದ್ದೀವಿ. ಲವ್ ಕ್ರಶ್ ಅಂತ ಬಂದಾಗ ಹೀರೋ ಮೇಲೆ ಒಂದು ತುಂಬ ಹೀರೋಯಿನ್ ಅಂತಲ್ಲ, ಎಲ್ಲರ ಮೇಲೆ ಕ್ರಶ್ ಆಗ್ತಿರುತ್ತೆ. ಸೊ ಕೊನೆಗೆ ಎಂಡಲ್ಲಿ ಒಂದು ಎಮೋಷನ್ಸ್ ಇದೆ. ಸೊ ಏನಂದರೆ ಒಂದು ತಾಯಿ ಮಗಳು ಎಮೋಷನ್ಸ್ ಇದೆ. ಸೊ ಇಷ್ಟು ಒಳಗೊಂಡಿದೆ ಈ ಕ್ರಶು. ಹಾಗೆ ಆರ್ಟಿಸ್ಟ್ ಬಗ್ಗೆ ಎಲ್ಲರ ಬಗ್ಗೆ ಹೇಳ್ಬೇಕಂದ್ರೆ, ಟೆಕ್ನಿಷಿಯನ್ ಬಗ್ಗೆ ಹೇಳ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಅಭಿನಯ ಮೇಡಮ್. ಸೊ ಹೊಸ ಹುಡುಗ ಕತೆ ಹೇಳಿದೆ, ಮೇಡಮ್ ಹಿಂಗೆ ನೀವು ಅಂದ್ಕೊಂಡಿದ್ದೀನಿ, ನಿಮ್ಮ ಮೇಲೆ ಸಬ್ಜೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ, ಮಾಡು ಒಳ್ಳೆಯದೆ. ಆ್ಯಕ್ಚುಲಿ ಅಭಿನಯ ಅಂದ ತಕ್ಷಣ ಅವ್ರ ಹೆಸರಲ್ಲೇ ಇದೆ ಅಭಿನಯ ಅಂತ. ಸೊ ಆ ಲೆವೆಲ್ ಪರ್ಫಾರ್ಮ್ ಬಗ್ಗೆ ಹೇಳಂಗೆ ಇಲ್ಲ. ಸೊ ನಾವು ಒಂದು ಹೇಳಿದ್ರೆ ಅಭಿನಯ ಎಷ್ಟು ಬೇಕು ಹೇಳು, ಎಷ್ಟು ಟೇಕ್ ಬೇಕು ಹೇಳು, ನಾನು ಮಾಡ್ತೀನಿ, ನಿನ್ಗೆ ಏನು ಬೇಕು ನೀನು ತಗೋ ಅನ್ನೋರು. ಸೊ ನಮ್ಗೆ ತುಂಬ ಕೋಪ್ರೇಟಿವ್ ಆಗಿದ್ದರು. ಥ್ಯಾಂಕ್ ಯು ಮ್ಯಾಮ್. ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದಕ್ಕೆ ನೀವು ನಮ್ಮದು ಕಾರಣ. ಹಾಗೆ ಆರ್ಯ ಚೆನ್ನಾಗಿ ಆ್ಯಕ್ಚುಲಿ ಪ್ರಾಮಿಸಿಂಗ್ ಹೀರೋ. ಆ್ಯಕ್ಚುಲಿ ಫ್ಯೂಚರಲ್ಲಿ ಸ್ಟಾರ್ ಆಗ್ತಾರೆ ಅಂದರೆ ಒಂದು ಭರವಸೆ. ಓಕೆ, ಒಳ್ಳೆ ಆ್ಯಕ್ಟ್ರು. ಓಕೆ, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸಿನಿಮಾ ತುಂಬ ಡೆಡಿಕೇಟೆಡ್ ಮಾಡಿದ್ದಾರೆ. ಹೀರೋಯಿನ್ ಪ್ರತಿಭಾ ಅವರು. ಆ್ಯಕ್ಚುಲಿ ಎಲ್ಲರೂ ಟ್ರೈಲರ್ ನೋಡೋದು, ಸಿನಿಮಾ ನೋಡೋ ಹೊರಗಡೆ ಬಂದರೆ ಹೀರೋಯಿನ ಎಡಿಟ್ ಆಗ್ತಿರ್ತಾರೆ, ಹೀರೋ ವೀಟ. ಸೊ ಯಾಕಂದರೆ ಅಷ್ಟು ಬೋಲ್ಡಾಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಎಲ್ಲೂ ನಿಮಗೆ ಬೋರ್ ಮಾಡಿಸಲ್ಲ ಸಿನಿಮಾ, ಅಷ್ಟು ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಮ್ಯಾಮ್. ಸೊ ವಸಂತ್ ಡೈಲಾಗ್ ಸರ್ ಆರಂಭ ಆಗಿದ್ದು 20 ಆರಂಭ ಆಯಿತು. ಓಕೆ, ಪ್ಯಾಂಡಮಿಕ್ ಕೊರೋನಾ ಬಂತು. ಸೊ ಓಕೆ, 1 year ನಿಲ್ಸಿದ್ವಿ, ಮತ್ತೆ ಶೂಟ್ ಮಾಡಿದ್ವಿ. ಆ್ಯಕ್ಚುಲಿ 1.5 year ಬ್ಯಾಕ್ ಕಂಪ್ಲೀಟ್ ಆಗಿದ್ದು. ಸೊ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿದ್ವಿ, ಸಾಂಗ್ ಬಿಟ್ಟಿದ್ದೀವಿ. ಈಗ ಟ್ರೈಲರ್ ಬಿಡ್ತಿದ್ದೀವಿ. ಮತ್ತು ಫೆಬ್ರವರಿಗೆ ಸಿನಿಮಾ ಪ್ಲ್ಯಾನ್ ಮಾಡ್ತಿದ್ವಿ, ರಿಲೀಸ್ ಪ್ಲ್ಯಾನ್ ಮಾಡ್ತಿದ್ದೀವಿ ಫೆಬ್ರವರಿಗೆ. ಸರ್ ಐಡಿಯಾ ಇದೆ, ಬಟ್ ತುಂಬ ಸಿನಿಮಾಸ್ಗಳಿದೆ. ಸೊ ನೋಡ್ಕೊಂಡು ಮಾಡ್ಬೇಕು ಸರ್. ಹೊಸಬ್ರು ಯಾ ಸರ್ ಸೆನ್ಸರ್ ಆಗಿದೆ ಸರ್. UA ಕೊಟ್ಟಿದ್ದಾರೆ ಸರ್. UA ಅಂದರೆ ಒಂದಷ್ಟು ಸಿನಿಮಾದಲ್ಲಿ ಒಂದಷ್ಟು ಡೈಲಾಗ್ಸ್ ಇತ್ತು, ಕೆಲವು ಬ್ಯಾಡ್ ವರ್ಡ್ಸ್ ಇದ್ದು. ಯಾಕಂದರೆ ನನಗೆ ಒಂದಷ್ಟು ಐಡಿಯಾ ಇಲ್ಲ, ಫಸ್ಟ್ ಡೈರೆಕ್ಷನ್ ಅಲ್ವಾ. ಸೊ ಅದೆಲ್ಲ ನನಗೆ ಬೇಡ ತೆಗೀರಿ ಅಂತ ಹೇಳಿದ್ರು. ಸೊ ನಾನು ತೊಗೊಳಕ್ಕೆ ರೆಡಿ ಇರಲಿಲ್ಲ. ಸೊ ತೊಂದರೆ ಇಲ್ಲ, UA ಕೊಡಿ ಅಂತ ತೊಗೊಂಡಿದ್ದೀನಿ. ಬ್ಯಾಡ್ಸ್ ಅಲ್ಲ, ಅದು ಡೈಲಾಗ್ಸ್. ಸರ್ ಡೈಲಾಗ್ಸ್ ಅದೇ ಬ್ಯಾಡ್ ವರ್ಡ್. ಇವತ್ತಿನ ಜನರಲ್ಲಿ ಏನು ಬೇಕು ಆ ಥರ ಒಂದು ಸ್ವಲ್ಪ ಡೈಲಾಗ್ಸ್ ಎಲ್ಲ ಎಸ್ ಸರ್. ಸೊ
ಓಕೆ, ತೊಂದರೆ ಇಲ್ಲ ಸರ್, UA ಬೇಕು. ಎಸ್ ಸರ್. ಸೊ ಹಂಗಾಗಿ UA ತಗೊಂಡೆ ಸರ್. ಓವರ್ ಟೀಮ್ ಸಪೋರ್ಟಿಗಿತ್ತು ಸರ್. 5 ಸಾಂಗ್ಸ್ ಇದೆ, 5 ಸಾಂಗ್ಸ್ ಇದೆ. ಒಂದು 8 ಮಂಜು ಅಂತ ಒಂದು ಕೊರಿಯೋಗ್ರಾಫ್ ಮಾಡಿದ್ದಾರೆ. 4 ಸಾಂಗು ಆ್ಯಕ್ಚುಲಿ 1-2 ಸಾಂಗ್ ನಾನೇ ಕೊರಿಯೋಗ್ರಾಫಿ ಅಂದರೆ ಮಾಂಟೇಜ್ ನಾನೇ ಕೊರಿಯೋಗ್ರಫಿ ಮಾಡಿದ್ದೀನಿ. ಕೆಲವು ಸಣ್ಣ ಡ್ಯಾನ್ಸ್ಗಳು ನಾನೇ ಕೊರಿಯೋಗ್ರಫಿ ಮಾಡಿದ್ದೀನಿ. ಹಾಂ ಸರ್, ಮಾಂಟೇಜ್ ಸರ್. ಕೆಲವೊಂದು ನೀವು ನೋಡಿದ್ರಿ, ಒಂದಷ್ಟು ಕೆಲವು ಸ್ಟೆಪ್ಸ್ಗಳಿತ್ತು, ಅದೆಲ್ಲ ನಾನು ಹೀರೋಯಿನ್ ಎಲ್ಲ ಪ್ಲ್ಯಾನ್ ಮಾಡಿ. ಆ್ಯಕ್ಚುಲಿ ಹೀರೋಯಿನ್ ಕೂಡ ಒಳ್ಳೆ ಡ್ಯಾನ್ಸರು, ಸೊ ಪ್ಲ್ಯಾನ್ ಮಾಡಿ ಸರ್. ಟ್ರೈಲರ್ ಒಳಗೆ ಅನ್ಸುತ್ತಲ್ಲ ಸರ್. ಏನಂದರೆ ಸಿನಿಮಾ ಕತೆ ಅನ್ನೋದಕ್ಕಿಂತನೂ ಓಕೆ, ನೀವು ಜನ ಈಚೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓಕೆ ಕತೆ ಅಂತ, ಬಟ್ ಓವರಾಲ್ ಡೈಲಾಗ್ ಮೇಲೆ ಸಿನಿಮಾ ನಿಂತಿರುತ್ತೆ. ಹೀರೋಯಿನ್ ಮೇಲೆ ಡೈಲಾಗ್ ಮೇಲೆ ಇರುತ್ತೆ. ಸೊ ಜನಕ್ಕೆ ಹೊಸದ್ ಅನ್ನೋದಕ್ಕಿಂತನೂ ಇಷ್ಟು ಸಿನಿಮಾ ನೋಡಿದ್ದೀವಿ ಸರ್, ಇಂಡಸ್ಟ್ರಿನಲ್ಲಿ ಬರ್ತಾನೆ ಇರುತ್ತೆ ಸಿನಿಮಾಸ್ಗಳು. ಸೊ ಇದು ಬಿಟ್ಟು ಬೇರೆ ಏನು ಕೊಡಬೇಕು ಅನ್ನೋದೊಂದು ಯಾವಾಗಲೂ ಯೋಚನೆ ಕಾಡ್ತೀನಿ ನಮ್ಮ ಟೀಮಲ್ಲಿ. ಸೊ ನನಗನ್ಸ ಸ್ಪೆಷಲ್ ಸಿನಿಮಾ ಇವಾಗ ನೀವು ನೋಡಿ ಯಾವುದೂ ಸಿಮಿಲರ್ ಅಂತ ಅನಿಸಿಲ್ಲ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ನಾವು ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ ಯಾವುದೂ ಸಿಮಿಲರ್ ಇಲ್ಲ, ಡೈಲಾಗ್ ಓರಿಯೆಂಟ್ ಸಿನಿಮಾ ಅಂತ ಹೇಳ್ಬೋದು ಸರ್. ಸರ್ 2 ಅವರ್ ಇದೆ ಸರ್. ಮೊದಲು ಲೋಹಿತ್ ಅವ್ರ ಹತ್ರ ವರ್ಕ್ ಮಾಡಿದ್ವಿ, ಮಮ್ಮಿ ಡೈರೆಕ್ಟ್ರು. ಸೆಕೆಂಡ್ ಮಮ್ಮಿ ಲೋಹಿತ್ ಅವರು, ಮತ್ತು ಪ್ರದೀಪ್ ರಾಜ್ ಕಿರಾತಕ ಡೈರೆಕ್ಟ್ರು ಪ್ರದೀಪ್ ರಾಜ್ ಹತ್ರ ವರ್ಕ್ ಮಾಡಿದ್ವಿ. ಇನ್ನು ಹೊಸ ಡೈರೆಕ್ಟ್ರುಗಳ ಹತ್ರ ವರ್ಕ್ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಡೆಬ್ಯೂ ಸಿನಿಮಾ ಸರ್. ಸರ್ ಎಲ್ಲ ಪ್ರಿಪೇರ್ ಇದೆ. ಸೊ ಏನಂದರೆ ನಾವು ದೊಡ್ಡ ಮಾರ್ತಲ್ಲಿ ಮಾಡ್ತೀವಿ ಅಂತಲ್ಲ, ಮಾಡ್ತೀವಿ. ಒಂದು 70 ಥಿಯೇಟರ್ಸ್ ಅಂತ ಅಂದ್ಕೊಂಡಿದ್ದೀವಿ. ಪ್ರಮೋಷನ್ ಜನಕ್ಕೆ ತಲುಪುವವರೆಗೂ ಮಾಡ್ತೀವಿ. ಒಂದು ಲೆವೆಲ್ ಬಜೆಟ್ ಇದೆ, ತೊಂದರೆ ಇಲ್ಲ ಸರ್. ಜನಕ್ಕೆ 6 ಕೋಟಿ ಜನಕ್ಕೂ ರೀಚ್ ಮಾಡೋ ಒಂದು ಪ್ಲ್ಯಾನ್ ಇದೆ ಸರ್. ಮಾಡ್ತೀವಿ ಸರ್. ಸರ್ ಬಜೆಟ್ ಅಂದರೆ ಸಿನಿಮಾ ನಾವು ಅನ್ಕೋತೀವಿ ಆ್ಯಕ್ಚುಲಿ ಒಂದು ಬಜೆಟ್ ಏನಾದರೆ ಅವ್ರು ಕೊಟೇಶನ್ ಕೊಟ್ಟಾಗ ಅಂದ್ಕೊಂಡ್ರು ಸ್ವಲ್ಪ ರೈಸ್ ಆಗಿದೆ ಸರ್. ಯಾಕೆಂದರೆ ಅದು ನನ್ನಿಂದ ಈ ಟೀಮಿಂದ ಅಂತಲ್ಲ, ಪ್ರೊಡ್ಯೂಸರ್ ಕಾಂಪ್ರಮೈಸ್ ಆಗ್ತಿದ್ರು. ಡೈರೆಕ್ಟರ್ ಈಗ ಇವ್ರೇನೋ ಇದೇನೋ ಬೇಕು ಅಂದರೆ ಬೇಡ ಬಿಡಿ ಸರ್ ಆಯಿತು ಬಜೆಟ್ ಆಗುತ್ತೆ, ಮಾಡಿ ಚೆನ್ನಾಗಿ ಬರ್ಬೇಕು ಸಿನಿಮಾ ಅಂತಿದ್ರು. ಸೊ ಅವ್ರು ಎಷ್ಟು ಕೋಆಪ್ರೇಟ್ ಮಾಡೋರು ಅದಕ್ಕೆ ಸ್ವಲ್ಪ ರೈಸ್ ಆಗಿದೆ ಅಷ್ಟೇ, ಜಾಸ್ತಿ ಬಜೆಟ್ ರೈಸ್ ಆಗಿಲ್ಲ. ಸ್ವಲ್ಪ ಜಾಸ್ತಿ ಆಗಿದೆ ಸರ್. ಹಾಂ, ಬಜೆಟ್ಗಿಂತ ಜಾಸ್ತಿ ಆಗಿದೆ ಸರ್. 10 ಕೋಟಿ ನಾನು ಹಾಕೊಂಡು ಹೋಗಿದ್ದು ಸ್ಟಾರ್ ಸಿನಿಮಾ ಮಾಡಬೇಕು, ಪ್ಯಾನ್ ಇಂಡಿಯಾ ಲೆವೆಲ್ ಮಾಡಬೇಕು. ಸೊ ಅವಾಗ ಅವ್ರ ಮೇಲೆ ಕೆಳಗೆ ನೋಡ್ಬೇಕು. 4 ಭಾಷೆಯಲ್ಲಿ ಡಬ್ಬಿಂಗ್ ಮಾಡೋಣ ಅಂತೆಲ್ಲ ತಗೊಂಡ್ಬಂದಿದ್ರು ನನ್ನ ಹತ್ರ ಸರ್. ನಾವು ಕರ್ನಾಟಕ ಮಾಡಿದ್ವಿ, ಕರ್ನಾಟಕದ ಮಾತ್ರ ಕೃಷಿ ಮಾಡಿದ್ವಿ ಸರ್. ಸಿನಿಮಾ ಮಾಡಿದ್ದೀವಿ, ಕಷ್ಟಪಟ್ಟಿದ್ದೀವಿ. ಪ್ರತಿಯೊಬ್ಬರು ಒಂದು ನಮ್ಮ ಸಿನಿಮಾ ಆ್ಯಕ್ಚುಲಿ ಬಂದಾಗ ನನ್ನ ಫ್ರೆಂಡ್ ಕೇಳೋರು ರಿಪೋರ್ಟರು, ಯಾಕೆ ಕ್ರಶ್ ಅಂತ ಇಂಗ್ಲೀಷ್ ಇಟ್ಟಿದ್ಯಾ ಅಂತ. ಸೊ ಏನಂದರೆ ಈಗ ಕ್ರಶ್ ಅಂದ ತಕ್ಷಣ ಮೋಹ ಅಂತ ಕನ್ನಡದಲ್ಲಿ ಬರುತ್ತೆ. ಸೊ ನಾವು ಮೋಹ ಅಂತ ಇಟ್ಟರೆ ಅದಷ್ಟು ಕ್ಯಾಚಿ ಅನ್ಸಲ್ಲ. ಎಲ್ಲರೂ ಕ್ರಶ್ ಅಂದ್ರೇ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇಂಗ್ಲೀಷ್ ಟೈಟ್ಲ್ ಇಟ್ಟಿದ್ದೀವಿ ಸರ್. ಎಲ್ಲರಿಗೂ ನನ್ನ ನಮಸ್ಕಾರ. ಕ್ರಶ್ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಮೋಹನ್ ಅವರು ಅಭಿಯವರು ನಮ್ಮ ಮನೆಗೆ ಬಂದು ಹೀಗೆ ಪಾತ್ರದ ಬಗ್ಗೆ ವಿವರಿಸಿದಾಗ ನಾನು ಖುಷಿ ಆಯಿತು ನನಗೆ. ಅಂದರೆ ವಿಭಿನ್ನವಾಗಿದೆ ಅಂತ ಹೇಳಲ್ಲ, ಚೆನ್ನಾಗಿದೆ, ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟಾಗಿ ತೊಗೊಂಡು ಹೋಗಿದ್ದಾರೆ. ಅಂದರೆ ತಾಯಿ ಕ್ಯಾರೆಕ್ಟರ್ನ ತುಂಬ ಡಿಫ್ರೆಂಟಾಗಿ ತೊಗೊಂಡು ಹೋಗಿದ್ದಾರೆ. ತುಂಬ ಎಮೋಷನ್ ಇರೋವಂಥ ಕ್ಯಾರೆಕ್ಟ್ರು. ಮತ್ತು ಆರ್ಯ ಹೇಳ್ದಾಗೆ ಅಭಿಯವರು ಒಂದೊಂದು ಸೀನ್ ಮಾಡುವಾಗ್ಲೂ ಇನ್ನೊಂದು ಟೇಕ್ ಮಾಡೋಣ ಮೇಡಮ್, ಇನ್ನೊಂದು ಟೇಕ್ ಮಾಡೋಣ ಅಂತ ಇದ್ರು. ಓಕೆ, ಅವ್ರು ನಿಮಗೆ ಹೆಂಗೆ ಬೇಕು ಹಾಗೆ ಮಾಡೋಣ ಖಂಡಿತವಾಗ್ಲು ಅಂತ. ಕೆಲವು ಸೀನ್ಗಳಲ್ಲಂತೂ ಗ್ಲಿಸ್ರಿನೇ ಬೇಡ ಮೇಡಮ್ ಅಂದರು. ಸರಿ ಬೇಡ ಬಿಡಿ, ಹಂಗೆ ಮಾಡೋಣ, ನೀವು ಡೈಲಾಗ್ ಹೇಳ್ತಾ ಇರಿ, ನಾನು ಎಮೋಷನ್ ತೊಗೊಂಡು ಹಂಗೆ ಆ್ಯಕ್ಟ್ ಮಾಡ್ತೀನಿ ಅಂತ. ಹಾಗೆ ಆಯಿತು. ನಿಜವಾಗ್ಲೂ ಅಭಿಗೆ ಒಂದು ಒಳ್ಳೆ ಫ್ಯೂಚರ್ ಇದೆ. ತುಂಬ ಕ್ರಿಯೇಟಿವ್ ಡೈರೆಕ್ಟರ್. ಇದೇ ಬೇಕು, ನನಗೆ ಹೀಗೇ ಬೇಕು ಅಂತ ಎಲ್ಲ ಕೈಲೂ ಆ್ಯಕ್ಟ್ ಮಾಡಿಸ್ತಾ ಇದ್ರು, ಮೋಲ್ಡ್ ಮಾಡಿಸ್ತಾ ಇದ್ರು. ಅದು ತೆರೆ ಮೇಲೆ ನೋಡಿದಾಗ ಈಗ ಅನಿಸ್ತಾ ಇದೆ ಕರೆಕ್ಟು, ಅಭಿ ಅಷ್ಟೊಂದೆಲ್ಲ ಟೇಕ್ಸ್ ಎಲ್ಲ ತೊಗೊಳ್ತಾ ಇದ್ದಿದ್ದು ಕರೆಕ್ಟು ಅಂತ ಹೇಳಿ. ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆಯ ನಿರ್ಮಾಪಕರು. ಮೋಹನ್ ಅವರು ನಿರ್ಮಾಪಕರ ಥರನೇ ಇರಲಿಲ್ಲ ಅಲ್ಲಿ. ಎಲ್ಲ ಆರ್ಯನೇ ಹೇಳ್ಬಿಟ್ರು. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡೋರು. ಒಂದು ಪ್ರೊಡಕ್ಷನ್, ಮೇಡಮ್ ಟಿಫನ್ ಇಲ್ವಾ? ತಂದೆ ಮೇಡಮ್. ಟಿಫನ್ ಕೊಡೋದು ನಿಮ್ಗಿಲ್ವಪ್ಪ? ತಂದೆ ಮೇಡಮ್. ಮತ್ತೆ ಅಲ್ಲೇನೋ ಕ್ಲೀನ್ ಮಾಡಬೇಕು, ಪ್ರೊಡಕ್ಷನ್ ಬಾಯ್ ಅವರಿಲ್ಲ, ಸರಿ ನಾನೇ ಮಾಡ್ತೀನಿ. ಹೀಗೆ ಎಲ್ಲ. ಸರ್ ನೀವ್ಯಾಕೆ ಸರ್? ಇಲ್ಲ ಇಲ್ಲ ಮೇಡಮ್, ಸ್ವಲ್ಪ ಚೆನ್ನಾಗಿ ಆಗಬೇಕಲ್ಲ. ಪಾಪ ಅವರು
ಕಳಕಳಿ. ಹೌದು, ಬಜೆಟ್ ಪಾಪ ಇಲ್ಲ ಅವರು. ಹೌದಾ, ಪಾತ್ರನೂ ಮಾಡಿದಾರಂತೆ, ಗೊತ್ತಿಲ್ಲ ನನಗೆ. ತುಂಬಾ ಖುಷಿ ಆಯ್ತು ಇವ್ರು ಟೀಮ್ ನಲ್ಲಿ ಮಾಡಿದಕ್ಕೆ, ನಮ್ಗೆ ಆಕ್ಟ್ ಮಾಡಿದಕ್ಕೆ. ಒಂದು ಒಳ್ಳೆ ತಾಯಿ ಮಗಳನ್ನ ಕಳ್ಕೊಂಡು ಎಷ್ಟು ಪರದಾಡ್ತಾಳೆ ಅನ್ನೋದು ಒಂದು ಕತೆ. ಅವಳು ಮತ್ತೆ ಮಗಳಿಗೆ ಸಿಗ್ತಾಳೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ನಾನೇನು ಹೇಳ್ತಾ ಇಲ್ಲಮ್ಮ, ಇಲ್ಲ. ನನ್ನ ಮಾಧ್ಯಮ ಮಿತ್ರರಲ್ಲಿ ಕೇಳೋದಷ್ಟೇ, ಒಂದು ಒಳ್ಳೆ ಟೀಮ್, ಒಂದು ಪರಿಶುದ್ಧವಾದ ಪ್ರೀತಿ ಮತ್ತೆ ಎಮೋಷನ್ಸ್ ಇರುವಂತ ತಾಯಿ ಮಗಳದು ಒಂದು ಎಮೋಷನ್ಸ್ ಇರುವಂತ ಒಂದು ಕತೆ ಮಾಡಿದ್ದಾರೆ. ಅವ್ರು ಹೇಳಿದ್ರು ಡಿಫ್ರೆಂಟ್ ಆಗಿದೆ ಅಂತ ಹೇಳಲ್ಲ ಅಂತ, ಬಟ್ ನಾನು ಹೇಳ್ತೀನಿ ಡಿಫ್ರೆಂಟ್ ಆಗಿದೆ ಈ ಕತೆ. ನೀವೆಲ್ಲರೂ ಕೂತು ನೋಡೋಂತ ಈ ಬರೀ ಟ್ರೈಲರ್ಗೆನೆ 2 ಸರಿ ಒನ್ಸ್ ಮೋರ್ ಅಂತ ಬಂದಾಗ ನನಗೆ ಫಸ್ಟ್ ಟೈಮ್ ನಾನು ಈ ತರ ಕೇಳ್ತಾ ಇರೋದು, ಟ್ರೈಲರ್ನ ಒನ್ಸ್ ಮೋರ್ ಅಂತ ಹೇಳಿ ಹಾಕಿಸ್ಕೊಂಡಿದ್ದು. ಅದಷ್ಟು ಚೆನ್ನಾಗಿದೆ ಅಂತ. ಸಾಂಗ್ಸು ಅಷ್ಟೇ ಮನಮುಟ್ಟುವಂತಿದೆ. ಒಂದು ಸಾಂಗ್ಸ್ ರಿಲೀಸ್ ಮಾಡಿದ್ರು, ಆಗ್ಲೇ ಎಲ್ಲಾರ್ಗು ಇವರು ಹೋಗಿ ಕೇಳಿದ್ರಲ್ವಾ ಮೋಹನ್ ಸರ್, ನೀವು ಎಲ್ಲ ಹುಡುಗಿರ್ನೆಲ್ಲ ಎಲ್ಲಾರು ಇಷ್ಟಪಟ್ಟಿದ್ರು. ಆಗ್ಲೇ ಎಲ್ಲ ರೀಲ್ಸ್ ಎಲ್ಲ ಮಾಡ್ಬಿಟ್ರು ಆ ಸಾಂಗ್ನ, ಅಷ್ಟು ಫೇಮಸ್ ಆಗಿತ್ತು. ಮತ್ತೆ ಕರೋನಾ ಬಂತು ಅಂತ ಹೇಳಿ ಗ್ಯಾಪ್ ಆಗೋಯ್ತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಸಿನಿಮಾ ಸ್ವಲ್ಪ ಚೆನ್ನಾಗಿದಾಗೋದು. ನೀವುಗಳೆಲ್ಲ ಮನಸ್ಸು ಮಾಡಿದ್ರೆ ನಮ್ಮ ಸಿನಿಮಾನ ಯಶಸ್ವಿಗೊಳಿಸೋದ್ರಲ್ಲಿ ಸಂಶಯ ಇಲ್ಲ ಅಂತ ನನ್ಗನ್ಸುತ್ತೆ. ದಯವಿಟ್ಟು ನೀವೆಲ್ಲರೂ ನಮ್ಮ ಈ ಟೀಮ್ಗೆ, ಒಳ್ಳೆ ಟೀಮ್ಗೆ ಪ್ರೋತ್ಸಾಹ ಕೊಡಬೇಕು. ನಮ್ಮ ಹೀರೋ ಆರ್ಯ ಅವರು ತುಂಬಾ ಚೆನ್ನಾಗಿ ಒಳ್ಳೆ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ನಮ್ಮ ಹೀರೋಯಿನ್ ಅಷ್ಟೇ ಮುದ್ದಾಗಿ ಮಾಡಿದ್ದಾರೆ. ಆಮೇಲೆ ಬೈತಾಳೆ ಸಹ ನಿಮ್ಮವನ್ನ ಆದ್ರೆ ಲಾಸ್ಟ್ ಅದೇನೆ ಟ್ರೈಲರ್ ಅಲ್ಲಿ ಇದ್ದಿದ್ದು. ಬಟ್ ಕೇಳೋಕೆ ಒಂಥರ ಏನೋ ಖುಷಿ ಆಗುತ್ತೆ ಹುಡುಗ ಹುಡುಗಿರ್ಗೆಲ್ಲ. ನಿಜವಾಗ್ಲೂ ಹುಡುಗ ಹುಡುಗಿರ್ಗೆ ಅನ್ನೋದಕ್ಕಿಂತ ಎಲ್ಲಾರ್ಗು ಫ್ಯಾಮಿಲಿ ಸಮೇತವಾಗಿ ಬಂದು ನೋಡುವಂತ ಸಿನಿಮಾ. ಎಂಕರೇಜ್ ಮಾಡಿ ಪ್ಲೀಸ್, ನಾನು ನಿಮ್ಮಲ್ಲಿ ಕೇಳ್ಕೊಡೋದಿಷ್ಟೇ. ಥ್ಯಾಂಕ್ ಯು ಸೋ ಮಚ್.